ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗ್ಲಮ್ಮ. ಗುರುಗಳೇ, ಒಂದೇ ಒಂದು ಡೌಟು. ತುಂಬ ಜನ ನೋಡಿದಾಗ ನಾನು ಅಂದ್ಕೊಳ್ತಾ ಇರ್ತೀನಿ, ಈ ರುದ್ರಾಕ್ಷಿ ಧರಿಸಿರ್ತಾರೆ, ಅದರಲ್ಲೂ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಎಲ್ಲ ಥರದ್ದು ಹಾಕಿರ್ತಾರೆ, ಬೀಡ್ಸ್ ಇರೋದು, ಬೆಳ್ಳಿನಲ್ಲಿ ಸುತ್ತಿರೋದು ಎಲ್ಲ ಥರದ್ದು ನೋಡಿರ್ತೀನಿ. ಬಟ್ ಇದು ಪವರ್ಫುಲ್ ಇರುತ್ತಾ ಗುರುಗಳೇ ಅದು ಹಾಕೋದ್ರಿಂದ? ಸೊ ಅದು ಒಂದು ಅನುಮಾನ ಬಂತು. ಯಾಕಂದರೆ ಬಿಚ್ಚಿಟ್ಟಿರೋದು ಅದು ನೋಡಿರ್ತೀವಿ, ಬಟ್ ಹಾಕಿರ್ತಾರೆ, ಧಾರಣೆ ಮಾಡಿರ್ತಾರೆ. ಇದು ಧರಿಸೋದ್ರಿಂದ ಏನು ಬೆನಿಫಿಟ್ಸು ಅಥವಾ ಎಷ್ಟು ಪವರ್ಫುಲ್ ಇದೆ ಅದು ಅನ್ನುವಂಥದ್ದನ್ನ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ. ನೀವು ಹಾಕೊಳ್ಳೋ ಪ್ಲಾನ್ ಇದೆಯೇನೋ, ಇಷ್ಟ ಇದೆಯೇನೋ? ಸೊ ಹಾಕಿ, ಅದ್ಭುತ. ಅಂದ್ರೆ ಯಾರಾದ್ರೂ ಹಾಕೊಂಡಿದ್ದು ನೀವು ನೋಡಿದಾಗ ಅದನ್ನ ಕೇಳಬೇಕು ಅಂತ ಅನ್ಕೊಳ್ತಾ ಇದ್ದೆ ನಾನು ಇದನ್ನ. ಸೊ ಹೆಂಗೆ ಅಂತ, ಇನ್ನು ಕೆಲವ್ರು ಹಾಕೇ ಇರ್ತಾರೆ, ಅವ್ರು ತೆಗೆಯೋದೇ ಇಲ್ಲ. ಕೆಲವರು ಅವರವರ ಒಂದು ಔಟ್ಫಿಟ್ಗೆ ಸೂಟ್ ಆಗುವಾಗ ಅಥವಾ ಎಲ್ಲಾದ್ರೂ ಟೆಂಪಲ್ಗೆ ಬಂದಾಗ ಮಾತ್ರ ಹಾಕಿರೋವಂಥದ್ದು, ಈ ಥರದ್ದು ನಾನು ನೋಡಿದ್ದೀನಿ. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ನೀವು ಹಸಿ ದ್ರಾಕ್ಷಿ ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ಒಣ ದ್ರಾಕ್ಷಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಇರಲೇಬೇಕು ನಿಮ್ಮ ಮನೆಯಲ್ಲಿ ರುದ್ರಾಕ್ಷಿ. ಆವಾಗ ಇದ್ದೇ ಇರ್ತಾಳೆ ನಿಮ್ಮ ಮನೆಯಲ್ಲಿ ವಿಶಾಲಾಕ್ಷಿ. ಅದಕ್ಕೆ ನೀವೇ ಸಾಕ್ಷಿ. ಸೂಪರ್. ಅದಕ್ಕೆ ನೀವೇ ಸಾಕ್ಷಿ ಪ್ರೀತಿ ಬಂಧುಗಳೇ. ಇದನ್ನು ನೀವು ಕೇಳಿದಾಗ ನಾನು ಹೇಳ್ಕೊಂಡು ಹೋಗ್ತಿರ್ತೀನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಬಹುಶಃ ನನಗೆ ಆ ದೇವರು ಕೊಟ್ಟಿರೋದು ಅದೊಂದು ಸ್ಫುರಣ ಅಷ್ಟೇ. ಅದನ್ನು ಈ ರುದ್ರಾಕ್ಷಿಯ ಮಹತ್ವ ಹೇಳಲಾಸದಳ. 14 ಹಿಡಿದು 14 ತನಕ ಏನಿದೆಯೋ ಅತ್ಯಂತ ಈ ಯಾರಾದರೂ ಸಿದ್ಧಿ ಸಾಧಕರು, ತಾಂತ್ರಿಕರು ರುದ್ರಾಕ್ಷಿ ಶಿವಶಕ್ತಿ ಇಲ್ಲದೆ ಏನು ತಾಂತ್ರಿಕ ಮಾಡ್ತೀನಿ, ಏನು ಗೊತ್ತಿದೆ ನಿನಗೆ? ಹಾಗೆ ಹೇಳ್ತಾನೆ, ರುದ್ರಾಕ್ಷಿಯನ್ನು ಹೇಗೆ ಬಳಸಬೇಕು ಅಂತಂದ್ರೆ ಅತ್ಯಂತ ಅದ್ಭುತವಾದ ಮೌಲ್ಯ, ಬೆಲೆ ಕಟ್ಟಲಾಗದ ಮೌಲ್ಯವನ್ನು ಕೊಟ್ಟು ಪೂಜಿಸ್ತೀನಿ ಅಂತಂದರೆ, ನನ್ನ ಅಂತರಂಗದಲ್ಲಿ ಇಟ್ಕೊಂಡು ಪೂಜಿಸ್ತೀನಿ ಅಂತಂದರೆ ಬಹುಶಃ ನಿನ್ನ ಅಕ್ಷಯಪಟಲ ತೆರೆದುಕೊಳ್ತು ಅಂತ, ಅಂದರೆ ಭಾಗ್ಯೋದಯವಾಯಿತು ಅಂತ. ಇನ್ನು ನಾನು ಇದೊಂದು ಪದ ಸಾಕು ಅಂದ್ಕೊತೀನಿ, ಅಕ್ಷಯಪಟಲ ತೆರೆಕೊಳ್ತು ಅನ್ನೋದಿದೆಯಲ್ಲ, ಬಹುಶಃ ನಿನ್ನ ಕಷ್ಟ ಕಾಲಕ್ಕೆ ಬಹುಶಃ ತೆರೆಕೊಳ್ಳೋದು ಅಂತ. ಅದನ್ನು ಪೂಜೆ ಮಾಡುವ ವಿಧಾನ ಗೊತ್ತಿಲ್ಲದೆ ಹಾಕ್ಕೊಂಡೋಗೋದು, ಮಾಡೋದು ಏನೋ ಮಾಡಿ, ಅದೆಲ್ಲವೂ ನನಗೆ ನೀವು ಹಾಕ್ಕೊಂಡು ಹೋಗೋದು ನಾನು ತಪ್ಪು ಅಂತ ಹೇಳಲ್ಲ. ಹಾಕಿಕೊಳ್ಳು ಹೋಗುವ ಮುನ್ನ ರಾತ್ರಿ ಬಿಚ್ಚಿಟ್ಟಿದ್ದು, ಅದನ್ನೇನು ಇಟ್ಟಿದ್ದು, ನಂತರ ಧರಿಸ್ಬೇಕಾದ್ರೆ ಮಾಡಿದ್ದು, ಅದಕ್ಕೂ ಸಂಬಂಧಪಟ್ಟ ತಾಂತ್ರಿಕದ ಒಂದು ಮಂತ್ರ ಅಥವಾ ನಮಃ ಶಿವಾಯ ಅಂದರೂ ಪರಮಾನಂದವೇ. ಕೆಲವೊಬ್ಬರಿಗೆ ನಮಃ ಶಿವಾಯ ಅಂದು ಸ್ವಲ್ಪ ಏನಾಗುತ್ತೆ ಅಂದರೆ, ಏನೋ ಬಿಡು ಹೇಳ್ತಾನೆ ಇದೀವಿ, ಇದರಲ್ಲಿ ಅಸಡ್ಡೆ ತೋರಿಬಿಟ್ಟಿರ್ತೀರಿ. ಆ ಅಸಡ್ಡೆಯ ಮನೋಭಾವ ಅಲ್ಲಿ ಕೆಲಸ ಮಾಡಿರಲ್ಲ, ಅದಕ್ಕೆ ಆ ಮಂತ್ರ ನಿಮಗೆ ಉಪಯೋಗಕ್ಕೆ ಬಂದಿರಲ್ಲ. ನೀವು ಆ ಮಂತ್ರಕ್ಕೆ ಕೂಡ ಗೌರವ ಇದೆಯಲ್ಲ, ನಿಮ್ಮ ಬಳಿ ಎಷ್ಟು ಆಸ್ತಿ ಪಾಸ್ತಿ ಇದೆಯೋ, ಎಷ್ಟು ಜನ್ಮಗಳಿಗೆ ಆಗೋಷ್ಟು ನೀವು ಒತ್ತು ಮಾಡ್ತೀರೋ, ಅದಕ್ಕಿಂತಲೂ 10 ಪಟ್ಟು ಆ ಮಂತ್ರಕ್ಕೆ ಗೌರವ ಕೊಟ್ಟರೆ ಆಗದ ಕೆಲಸ ಮಾಡುತ್ತೆ. ಅಬ್ಬಾ ನಮಃ ಶಿವಾಯ. ಶಿ ಅಂದರೆ ಏನು, ವಾ ಅಂದರೆ ಏನು, ಯಾ ಅಂದರೆ ಏನು, ನಾ ಅಂದರೆ ಏನು, ಮಾ ಅಂದರೆ ಏನು, ಅಂದರೆ ಪಂಚಭೂತಗಳು ಒಂದೊಂದು ಇದರಲ್ಲಿ ಅಡಕವಾಗಿದೆಯಲ್ಲ ಅನ್ನೋದನ್ನು ಭಗವಂತ ಕೋಡ್ ರೂಪದಲ್ಲಿ ನಮಗೆ ಕೊಟ್ಬಿಡ್ತಾನಲ್ಲ. ಯಾವುದಕ್ಕೆ ಒಂದೊಂದು ಕಂಪನಿ ಒಂದೊಂದು ಲೋಗೋ ಇರುತ್ತೆ, ನೀವು ನೋಡಿರ್ತೀರಿ. ಆ ಲೋಗೋ ಮಾಡೋವಾಗಲೇ ಬಹುಶಃ ದೇವರು ಅವನಿಗೆ ಕೃಪೆ ಮಾಡಿಬಿಟ್ಟಿರ್ತಾನೆ. ಅದಕ್ಕಾಗಿ ನಮ್ಮ ಬದುಕಿಗೆ ಒಂದು ಲೋಗೋ, ಒಂದು ಚಿಹ್ನೆ ಎತ್ತರಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ನಿನ್ನ ಮನಸ್ಸು ಇರಬೇಕು. ಆ ಎತ್ತರ
ಮೌಂಟ್ ಎವರೆಸ್ಟ್ ಎತ್ತರ. ಅಂದರೆ ನಿನ್ನ ಎಲ್ಲಿಂದ ಎಲ್ಲಿಗೆ ನೀನು ತಲುಪಬೇಕಾದರೂ ನಿನ್ನ ಮನಸ್ಸು ಆ ಎತ್ತರಕ್ಕೆ ಏರೋ ಸ್ಥಿತಿಯನ್ನು ನೀನು ಪರಿಗಣಿಸಬೇಕಾದ್ರೆ ನಿನಗೆ ಅದಕ್ಕೊಂದು ಲಿಂಕ್ ಕೊಡ್ತಕ್ಕಂತಹದ್ದು, ಬಹುಶಃ ಅದಕ್ಕೊಂದು ರೂಟ್ ಮ್ಯಾಪ್ ಹಾಕ್ಕೊಡ್ತಕ್ಕಂತಹದ್ದು ಈ ರುದ್ರಾಕ್ಷಿ ಆಗಿರುತ್ತೆ. ಆದರೆ ಅದಕ್ಕೊಂದು ಸೂಕ್ಷ್ಮವಾಗಿ ಏಕಮುಖ ರುದ್ರಾಕ್ಷಿಯಿಂದ ಹಿಡಿದು 14 ಮುಖಗಳ ರುದ್ರಾಕ್ಷಿಯ ತನಕ ನಾನು ನಿಮಗೊಂದು ತಾಂತ್ರಿಕ ಪದ್ಧತಿಯಲ್ಲಿ ಒಂದು ಮಂತ್ರವನ್ನು ಕೊಡುತ್ತೇನೆ. ಆ ಚಾರ್ಟ್ ನಿಮಗೆ ತೋರಿಸ್ತೇನೆ. ಅದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದು ಬಳಕೆ ಮಾಡಿಕೊಳ್ಳಿ ಪ್ರೀತಿಯ ಬಂಧುಗಳು. ಇದೆಲ್ಲ ಕೂಡ ರಾವಣ ಉಡ್ಡಿಸ ತಂತ್ರದ ಪ್ರಯೋಗ ಮಾಲಿಕೆ ಇದು. ಅದಕ್ಕಾಗಿ ನೀವು ಬಳಸ್ತೀನಿ ಅಂತಂದರೆ ನಿಮ್ಮ ಹತ್ರ ಇರುವ ರುದ್ರಾಕ್ಷಿಯನ್ನು ಎಲ್ಲಿ ಇಡಬೇಕು, ಆನಂತರ ಹೇಗೆ ಹಾಕ್ಕೋಬೇಕು ಅನ್ನೋದನ್ನೆಲ್ಲ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಮೊದಲು ಈ ಸ್ಕ್ರೀನಲ್ಲಿ ಬರ್ತಾ ಇರ್ತಕ್ಕಂಥದ್ದನ್ನು ನೋಟ್ ಮಾಡಿಕೊಳ್ಳಿ. ನೀವು ನೋಡ್ತಾ ಇರೋದು ಏಕಮುಖ, ಅದಕ್ಕೆ ಅಧಿಪತಿ ಶಿವ. ತಾಂತ್ರಿಕ ಮಂತ್ರ ಓಂ ಹ್ರೀಂ ನಮಃ. 2 ಮುಖ ಅಂದರೆ ದ್ವಿಮುಖ, ಇದಕ್ಕೆ ಗೌರಿಶಂಕರ. ದೇವರು ಬಂದು ಅರ್ಧನಾರೀಶ್ವರ. ಇದಕ್ಕೆ ತಾಂತ್ರಿಕ ಮಂತ್ರ ಓಂ ನಮಃ ಓಂ ನಮಃ ಓಂ ನಮಃ. ಇದೇ ಮಂತ್ರ ನೀವು ಹೇಳ್ಕೊಳ್ತಾ ಇರಬೇಕು. ತ್ರಿಮುಖ 3 ಮುಖ, ಇದಕ್ಕೆ ದೇವರು ಅಗ್ನಿ. ತಾಂತ್ರಿಕ ಮಂತ್ರ ಓಂ ಕ್ಲೀಂ ನಮಃ ಓಂ ಕ್ಲೀಂ ನಮಃ. 4 ಮುಖ, ಇದಕ್ಕೆ ದೇವರು ಬ್ರಹ್ಮ. ಓಂ ಹ್ರೀಂ ನಮಃ. 5 ಮುಖ ಕಾಲಾಗ್ನಿರುದ್ರ. ತಾಂತ್ರಿಕ ಮಂತ್ರ ಓಂ ಹ್ರೀಂ ನಮಃ. ಯಾರು ಧರಿಸಿದರೋ ಆ ಮುಖಕ್ಕೆ ನೆನಪಿಟ್ಕೊಳ್ಳಿ. 6 ಮುಖ, ಈ 6 ಮುಖ ರುದ್ರಾಕ್ಷಿಗೆ ದೇವರು ಕಾರ್ತಿಕೇಯ. ತಾಂತ್ರಿಕ ಮಂತ್ರ ಓಂ ಹ್ರೀಂ ಹೂಂ ನಮಃ. 7 ಮುಖ ಅಂದರೆ 7 ಮುಖಗಳು ರುದ್ರಾಕ್ಷಿಗೆ ಸಪ್ತಮಾತೆಯರೇ ಹಾಗೂ ಸಪ್ತವರ್ಷಿಗಳೇ ದೇವತೆಗಳು. ಓಂ ಹೂಂ ನಮಃ. 8 ಮುಖ ಅಷ್ಟಮುಖ, ಇದಕ್ಕೆ ದೇವರು ಒಟುಕ ಭೈರವ. ಓಂ ಹುಂ ನಮಃ, ಇದಕ್ಕೆ ತಾಂತ್ರಿಕ ಮಂತ್ರ. 9 ಮುಖ, ಈ 9 ಮುಖದ ರುದ್ರಾಕ್ಷಿಗೆ ದುರ್ಗೆ ಅಧಿದೇವತೆ ಆಗಿರುತ್ತಾಳೆ. ಓಂ ಹ್ರೀಂ ಹುಂ ನಮಃ ತಾಂತ್ರಿಕ ಮಂತ್ರವಾಗಿರುತ್ತೆ. ಇನ್ನು 10 ಮುಖ, 10 ಮುಖದ ರುದ್ರಾಕ್ಷಿಗೆ ಮಹಾವಿಷ್ಣುವು ಅಧಿಷ್ಠಾನನಾಗಿರುತ್ತಾನೆ. ಓಂ ಹ್ರೀಂ ನಮಃ. ಇಲ್ಲಿ ವೈಷ್ಣವರು ರುದ್ರಾಕ್ಷಿ ಹಾಕಲ್ಲ, ಮತ್ತು ಅವರು ಇವನ ಮಂತ್ರ ಹೇಳಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಗಮನಿಸ್ಬೇಕು ನೀವು. 10 ಮುಖ ರುದ್ರಾಕ್ಷಿಗೆ ವಿಷ್ಣುವೇ ಅಧಿಷ್ಠಾನ ದೇವತೆ ಆಗಿರುತ್ತಾನೆ. ಓಂ ಹ್ರೀಂ ನಮಃ ತಾಂತ್ರಿಕ ಮಂತ್ರವಾಗಿರುತ್ತೆ. ಇನ್ನು 11 ಮುಖ 11 ಮುಖ, ಈ 11 ಮುಖ ರುದ್ರಾಕ್ಷಿಗೆ ರುದ್ರ ಪ್ಲಸ್ ಇಂದ್ರ ಅಧಿದೇವತೆಗಳಾಗಿರ್ತಾರೆ. ಓಂ ಹ್ರೀಂ ಹುಂ ನಮಃ ಈ 11 ಮುಖದ ರುದ್ರಾಕ್ಷಿಗೆ ತಾಂತ್ರಿಕ ಮಂತ್ರವಾಗಿರುತ್ತೆ. ಇನ್ನು 12 ಮುಖ 12 ಮುಖದ ರುದ್ರಾಕ್ಷಿಗೆ ವಾರಾಹ ಮತ್ತು ಆದಿತ್ಯ ಈ ಅಧಿಷ್ಠಾನ ದೇವತೆಗಳಾಗಿರ್ತಾರೆ. ತಾಂತ್ರಿಕ ಮಂತ್ರ ಓಂ ಕ್ರೌಂ ಕ್ಷೌಂ ಕೌಂ ನಮಃ. ಇನ್ನು 13 ಮುಖ ಇಂದ್ರ ಕಾರ್ತಿಕೇಯ. ಓಂ ಹ್ರೀಂ ನಮಃ ಇದು ತಾಂತ್ರಿಕ ಮಂತ್ರ. ಇನ್ನು 14 ಮುಖ ಶಿವ ಹನುಮಂತ. ಇದಕ್ಕೆ ತಾಂತ್ರಿಕ ಮಂತ್ರ ಓಂ ನಮಃ ಓಂ ನಮಃ ಓಂ ನಮಃ. ಈ ರೀತಿಯಾಗಿ ನೀವು ಹೇಳಿಕೊಂಡು ಹೋಗ್ತಾ ಇರೋವಂಥದ್ದು. ಆ ಯಾರ್ಯಾರು ಯಾವ ರುದ್ರಾಕ್ಷಿಯನ್ನು ಧರಿಸಿದ್ದರೋ ಆ ಮಂತ್ರಗಳನ್ನು ಕರೆಕ್ಟಾಗಿ ನೀವು ತಾಂತ್ರಿಕ ಮಂತ್ರವನ್ನು ಹೇಳಿಕೊಡೋದು. ನಂತರ ಇದೆಯಲ್ಲ, ನೀವು ರಾತ್ರಿ ಬಿಚ್ಚಿಡಬೇಕು ಪ್ರೀತಿಯ ಬಂಧುಗಳೇ. ನೀವು ಮಲಗಿರೋವಾಗ ನೀವು ಒಂದು ಸರದಲ್ಲಿ ಪೋಣಿಸ್ಕೊಂಡಿದ್ದೀರೋ ಅಥವಾ ಒಂದು ದಾರದಲ್ಲಿ ಹಾಕ್ಕೊಂಡಿದ್ದೀರೋ ಆ ಮಂತ್ರ ಯಾವುದಾದ್ರೂ ಆಗಿರಲಿ. ಈಗ ಈ ತಾಂತ್ರಿಕ ಪ್ರಯೋಗ ನಿಮಗೆ ಕೆಲಸ ಮಾಡಬೇಕು. ರುದ್ರಾಕ್ಷಿ ಅಂದರೆ ನೀವೊಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ, ಬ್ರಾಸ್ ತಟ್ಟೆಯಲ್ಲಿ ನೀವು 2 ತಾಮ್ರದ ನಾಣ್ಯಗಳು ಇರಲೇಬೇಕು. ಚೆನ್ನಾಗಿ ಗಮನಿಸಬೇಕು ಪ್ರೀತಿ ಬಂಧುಗಳೇ. 2 ತಾಮ್ರದ ನಾಣ್ಯಗಳ ಮಧ್ಯದಲ್ಲಿ ಅದನ್ನು ಇಡಬೇಕು. ಅಂದರೆ 2 ತಾಮ್ರದ ನಾಣ್ಯಗಳು ಟಚ್ ಆಗಬೇಕು. ಹಿಂಗೆ ಆ ಟಚ್ ಆಗಿರುವ ಆ ಒಂದು ನಾಣ್ಯಗಳ ಮಧ್ಯದಲ್ಲಿ ಒಂದು ಲೈನ್ ಇರುತ್ತಲ್ಲ, ಅದರ ಮೇಲೆ ಕರೆಕ್ಟಾಗಿ ಕೂರಿಸ್ಬೇಕು. ನೀವು ನಾಳೆ ಬೆಳಿಗ್ಗೆ ಸ್ನಾನ ಮಾಡಿ ಧರಿಸ್ಬೇಕಾದ್ರೆ ನಿಮ್ಮ ತಮ್ಮ ಕೊಡಬೇಕು ಇದಕ್ಕೆ. ಯಾವುದಕ್ಕೆ? ಆ ಒಂದು 2 ನಾಣ್ಯಗಳಿಗೆ. ಒಂದು ಸಲ ಈ ಕಡೆಗೆ, ಇನ್ನೊಂದು ಸಲ ಆ ಕಡೆಗೆ, 2 ನಾಣ್ಯಗಳಿಗೆ ತಂಬು ಕೊಡಬೇಕು. 3ನೇದನ್ನು ರುದ್ರಾಕ್ಷಿ ಮೇಲೆ ತಂಬಿಟ್ಟು ಈಗ ನಾನು ಕೊಟ್ಟಿದ್ದೀನಲ್ಲ ಆ ಮಂತ್ರ ಹೇಳೋದಪ್ಪ. 8 ಸಲವೋ 16 ಸಲವೋ ಹಾಗೇ ನಿಧಾನಕ್ಕೆ ಹೇಳುತ್ತಾ 21 ಸಲವೋ 54 ಬಾರಿಯೋ 108 ಬಾರಿಯೋ ಆ ತಾಂತ್ರಿಕ ಮಂತ್ರವನ್ನು ಹೇಳಿ ಆಮೇಲೆ ಧರಿಸಿದ್ರೆ ನಿಮ್ಮ ಮೊಬೈಲ್ಗೂ ತಂಬಿಟ್ಟಿರ್ತೀರಲ್ಲ, ಆಗಲೇ ಓಪನ್ ಆಗುತ್ತೆ. ಇದು
ನಿಮಗೆ ಅದೃಷ್ಟ ಓಪನ್ ಆಗೋದು. ಅದೃಷ್ಟ ಓಪನ್ ಆಗೋದು ಅಲ್ಲಿದೆ. ಸುಮ್ಮನೆ ಧರಿಸ್ಬಿಟ್ಟು ಮಂತ್ರನೂ ಹೇಳಲ್ಲ, ಹೇಳಿದ್ದು ನಿಮಗೆ ಅಪ್ಲೇನೂ ಆಗಲಿಲ್ಲ ಅಂತಂದರೆ ಈಗ ನಾನು ಕೊಟ್ಟಿರುವ ಈ ತಾಂತ್ರಿಕವನ್ನು ಈ ರುದ್ರಾಕ್ಷಿಗೆ, ನಾನು ರುದ್ರಾಕ್ಷಿ ಬಗ್ಗೆ ಸಾಮಾನ್ಯವಾಗಿ ಯಾವತ್ತೂ ಹೇಳಕ್ಕೆ ಹೋಗಲಿಲ್ಲ. ಯಾಕೆ ಹೇಳಕ್ಕೆ ಹೋಗಲಿಲ್ಲ ಅಂತಂದರೆ ಈ ಭೈರವನ ಬಗ್ಗೆ ನಾನು ಕೆಲವೊಂದು ಸರಿ ಹೇಳಲ್ಲ. ಯಾವುದು ನಾನು ಹೆಚ್ಚಿಗೆ ಮಾರ್ಮಿಕವಾಗಿ ಅದನ್ನು ಆರಾಧನೆ ಮಾಡ್ತಿರ್ತೀನಿ ಅದನ್ನು ಹೇಳಲಿಕ್ಕೆ ಬರಲ್ಲ. ಆದರೂ ಒಂದಷ್ಟು ಸಬ್ಜೆಕ್ಟ್ ಕೇಳಿದಾಗ ಬಹುಶಃ ನಿಮಗೆ ಹೇಳಬೇಕು ಅಂತಂದರೆ ತಾಂತ್ರಿಕ ಪದ್ಧತಿಯಲ್ಲಿ ಇದನ್ನು ಒಮ್ಮೆ ನೀವೇನಾದರೂ ಪರಿಗಣಿಸ್ಲಿಕ್ಕೆ ಇಟ್ಟರೆ ಆ ತಮ್ಮ ಕೊಟ್ಟರೆ ಓಪನ್ ಆಗುತ್ತಲ್ಲ ಪ್ರೀತಿ ಬಂಧುಗಳು. ಈಗ ಡೋರ್ಗೆಲ್ಲ ಅದೇ ಬಂದಿದೆ ಬಿಡಿ, ಡೋರ್ಗೆ ಅದೇ, ಬ್ಯಾಂಕಿಗೆ ಹೋದರೂ ಅದೇ. ನೀನು ಎಷ್ಟು ಸಲ ಆದರೂ ಸಿಗ್ನೇಚರ್ಗಳು ಹಾಕು, ಎಷ್ಟಾದರೂ ಸಿಗ್ನೇಚರ್ ಹಾಕು, 1,000 ಹಾಕು, ಆದರೆ ಇದನ್ನು ತಗೊಳ್ತಾನೆ. ನೋಡಿ, ಭಗವಂತ ಈ ಭೂಮಿ ಮೇಲೆ ಎಷ್ಟು ಕೋಟಿ ಜನ ಇದ್ದಾರೆ? ಒಂದು 800 ಜನ, ಒಂದು 900 ಜನ ಇರಬಹುದು. 800 ಕೋಟಿ 900 ಕೋಟಿ ಹತ್ತತ್ರ ಬಂದಿದೆ. ಈ ಪ್ರಪಂಚದ 900 ಕೋಟಿ ಜನ ಅಥವಾ 1,000 ಕೋಟಿ ಅನ್ಕೊಂಬಿಡೋಣ. ಅಷ್ಟು ಕೋಟಿ ಜನದಲ್ಲೂ ಕೂಡ ಒಬ್ಬರದೊಬ್ಬರದ್ದು ಇಟ್ಟಿಲ್ಲ. ಅವನೆಂಥ ಕಿಲಾಡಿ ಇರಬೇಕು ನೋಡಿ. ನಾವೇನೇನೋ ಮಾಡ್ತೀವಲ್ಲ, ಯಾವುದ್ಯಾವುದೋ ನಕಲಿ ಮಾಡ್ತೀವಲ್ಲ, ಇದನ್ನು ನಕಲಿ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಇದು ತೊಗೊಳ್ತಾರೆ. ಇದನ್ನು ತೆಗೆದುಕೊಂಡ್ರೆ ನಿಮ್ಮದು ಇನ್ನೊಬ್ಬರು ಹಾಕಕ್ಕೆ ಬರೋದೇ ಇಲ್ಲ. ಸಿಗ್ನೇಚರ್ ಬೇಕಾದ್ರೆ ನಕಲಿ ಮಾಡಿಬಿಡ್ತಾರೆ, ನಕಲಿ ಮಾಡಿಬಿಟ್ಟು ಅವ್ರು ಚಕ್ಲಿ ತಿಂದುಬಿಡ್ತಾರೆ. ಇದನ್ನು ಮಾಡಲಿ ಚಾನ್ಸೇ ಇಲ್ಲ. ಅದು ಭಗವಂತ ಎಷ್ಟು ಚೆನ್ನಾಗಿ ಮಾಡಿರ್ತಾನೆ ಅಂತಂದರೆ, ರುದ್ರಾಕ್ಷಿ ನಿಮಗೆ ಅಷ್ಟೇ, ನಾನು ಹೇಳೋದು ಹೆಚ್ಚಿಗೆ ಬೇಡ, ಇಷ್ಟು ಇದಕ್ಕೆ ಸಮ ನಿಮ್ಮ ರುದ್ರಾಕ್ಷಿ, ಸಾಧ್ಯವೇ ಇಲ್ಲ. ನಿಮಗೆ ಇನ್ನೊಂದೇನೂ ಬೇಡ. ಇದೊಂದು ಕರೆಕ್ಟಾಗಿತ್ತು ಅಂದರೆ ನಿಮಗೆ ಕಾಪಾಡಿಕೊಳ್ಬೇಕು ಅಂತಂದರೆ, ಕಾಪಾಡಿದ್ದನ್ನು ಪಡ್ಕೊಳ್ಬೇಕು ಅಂತಂದರೆ, ಮತ್ತು ಪಡ್ಕೊಳ್ಬೇಕು ಅಂತಂದರೆ ಕರೆಕ್ಟಾಗಿ ಯಾವ ರೀತಿಯಾಗಿ ನಿಮ್ಮ ಬ್ಯಾಂಕ್ಗೆ ಹೋದರೆ ನಿಮ್ಮ ಪ್ರಾಪರ್ಟಿ ಮಾಡ್ಕೊಳ್ಬೇಕಾದ್ರೆ ಎಷ್ಟು ಇಂಪಾರ್ಟೆಂಟ್ ನೋಡಿ. ಇದು ಹಾಗೆ ಇದು ದೊಡ್ಡ ಪ್ರಾಪರ್ಟಿ ಯಾವುದು? ರುದ್ರಾಕ್ಷಿ ಅನ್ನೋದು. ಅದನ್ನು ಕಾಪಾಡಿಕೊಂಡ್ರೆ ಶಿವಶಕ್ತಿ ನಿಮ್ಮ ಬಳಿ ಇರುತ್ತೆ ಪ್ರೀತಿಯ ಬಂಧುಗಳೇ. ಅದೇ 2 ತಾಮ್ರದ ನಾಣ್ಯಗಳು ವಾರಕ್ಕೆ 1 ಸಲ ಚೆನ್ನಾಗಿ ಸ್ವಚ್ಛ ಮಾಡ್ಕೋಬೇಕು. ಆ ತಟ್ಟೆ ಕೂಡ ಚೆನ್ನಾಗಿ ಸ್ವಚ್ಛ ಮಾಡ್ಕೋಬೇಕು, ಅಲ್ಲಿಟ್ಟಿರಬೇಕು. ನೀವು ಯಾವಾಗಲೂ ಧರಿಸಿರ್ತೀರಿ, ಆ ದಾರ ಎಲ್ಲ ಹಂಗಾಗಿರುತ್ತೆ, ಕಪ್ಪಾಗಿರೋ. ಅದನ್ನು ಕೂಡ 27 ದಿನಕ್ಕೊಮ್ಮೆ ಚೇಂಜ್ ಮಾಡ್ತಾ ಇರಬೇಕು. ಹರಿದ್ರ ವರ್ಣದ ಹಾಕ್ಕೊಳ್ಳಿ, ಕೆಂಪದ ಹಾಕ್ಕೊಳ್ಳಿ, ನಿಮ್ಗೆ ಇಷ್ಟವಾಗಿದ್ದ ವರ್ಣದ ದಾರ ಹಾಕ್ಕೊಳ್ಳಿ, ಇಷ್ಟವಾಗಿ ಚೈನ್ ಹಾಕ್ಕೊಳ್ಳಿ, ವಾಶ್ ಮಾಡ್ತಿರಬೇಕು, ಶುಚಿತ್ವ ಮಾಡ್ತಿರಬೇಕು. ಇನ್ನೂ ಸಾಧ್ಯ ಆದರೆ ಅದಕ್ಕೊಂದು ವಾರಕ್ಕೊಂದು ಸಲ ಪ್ರತಿನಿತ್ಯ ಕೂಡ ಅಭಿಷೇಕ ಕೂಡ ಮಾಡಬೇಕು. ಎಲ್ಲಿ ಮಾಡ್ತಿರೋ ಗೊತ್ತಿಲ್ಲ, ಕೊನೆ ಪಕ್ಷ ಇಷ್ಟ ಅಂದ್ರೆ ಮಾಡ್ತಾ ಬನ್ನಿ, ಶಿವಶಕ್ತಿ ನಿಮಗೆ ಕರುಣಿಸ್ಕೊಡುತ್ತೆ. ರುದ್ರಾಕ್ಷಿ ಬಗ್ಗೆ ಇಷ್ಟೊಂದಿದೆ ಅನ್ನೋಂಥದ್ದೇ ಗೊತ್ತಿರಲಿಲ್ಲ ಗುರುಗಳೇ. ನೀವು ಪ್ರಾಸದಿಂದ ಪ್ರಾರಂಭ ಮಾಡಿದ್ರಿ, ಅದು ಕೂಡ ಭಾಳ ಅದ್ಭುತವಾಗಿತ್ತು. ನಿಮ್ಮ ಮನೇಲಿ ಹಸಿ ದ್ರಾಕ್ಷಿ, ಒಣ ದ್ರಾಕ್ಷಿ ಇಲ್ಲ ಅಂದ್ರೂ ಪರವಾಗಿಲ್ಲ, ರುದ್ರಾಕ್ಷಿ ಇರಬೇಕು ಅಂತ ಒಳ್ಳೆ ರೈಮಿಂಗು. ಆ್ಯಂಡ್ ಅದರ ಜೊತೆಯಲ್ಲಿ ಈ ಒಂದು ರುದ್ರಾಕ್ಷಿ ಧಾರಣೆನ ನಾವು ಹೆಂಗೆ ಮಾಡಬೇಕಾಗತ್ತೆ, ಅದು ನಮಗೆ ವರ್ಕ್ ಆಗಬೇಕು ಅಂತಂದರೆ ಏನೇನು ಮಿಸ್ಟೇಕ್ಗಳನ್ನ ಮಾಡ್ತಾ ಇದ್ವಿ. ಬಿಕಾಸ್ ಇದನ್ನು ಸುಮ್ಮನೆ ನಾವೇನಾದರೂ ಫೋನಲ್ಲಿ ನೋಡುವಾಗ ಎಲ್ಲರೂ ಹಾಕಿದ್ದಾರೆ ನಾವು ಹಾಕ್ಕೊಳ್ತೀವಿ, ನಾವು ಆರ್ಡ್ರ್ ಮಾಡೋಣ, ಈ ಒಂದು ಕಾನ್ಸೆಪ್ಟಲ್ಲಿ ಇರ್ತೀವಿ ಅಷ್ಟೇ. ಆದರೆ ಒಂದೊಂದಕ್ಕೂ ಒಂದೊಂದು ಅರ್ಥ ಇರುವಂಥದ್ದಾಗಿರ್ಬೋದು, ಆ ಮಂತ್ರ ಇರುವಂಥದ್ದು, ಆ ತಾಮ್ರದ ನಾಣ್ಯಗಳನ್ನ ಬಳಸಿ, ಜೊತೆಗೆ 27 ಡೇಸ್ಗೆ ಹೆಂಗೆ ಅದನ್ನು ನಾವು ತಿರ್ಗಾ ಒಂದು ರೀತಿ ರಿನ್ಯೂವಲ್ ಥರ ಮಾಡ್ಕೊಳ್ಬೇಕಾಗತ್ತೆ, ಅದನ್ನು ಕೂಡ ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಇಷ್ಟು ನಾಲೆಜ್ ನಿಮಗೆ ಹೆಂಗಿದೆ ಅಂತ ಒಂದೊಂದ್ಸರಿ ಯೋಚನೆ ಮಾಡ್ತಾ ಇರ್ತೀನಿ. ಏನೇ ಕೇಳಿದ್ರು ದಿಢೀರಂತ ನಮಗೆ ಅನುಕೂಲ ಆಗೋ ರೀತಿ ನಾನು ತಿಳಿಸ್ಕೊಡ್ತೀರಾ. ಸೊ ಒಂದು ರೀತಿ ಬಂಡಲ್ ಆಫ್ ನಾಲೆಜ್ ಅಂತ. ನಾನು ತುಂಬ ತಿಳ್ಕೊಂಡಿದ್ದೀನಿ ಅಂತಲ್ಲ, ತಿಳಿದಿರೋದನ್ನು ಕೊಟ್ಬಿಡ್ಬೇಕು ಅಂತ. ಈಗ ನೀವು ಕೇಳಿಲ್ಲ ಅಂದರೆ ಅದು ನನ್ನ ಒಳಗಡೆ ಇದ್ದೋಗಬಹುದೇನೋ ಬಹುಶಃ. ನಾನು ಬಹಳ ಸ್ಟಡಿ ಮಾಡಿರೋದು ತುಂಬ ಇಷ್ಟ. ಯಾಕೆ ನನ್ನ ನೋಡಂಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಯಾರಿಗೆ ಭಾಗ್ಯದಲ್ಲಿ ಶುಕ್ರನ್ ಇರ್ತಾನೋ, ಯಾರಿಗೆ ಗುರು ಉಚ್ಚ ಸ್ಥಾನದಲ್ಲಿ ಇರ್ತಾನೋ ಅವ್ರು ಇದೇ ಕೆಲಸ ಆಗಿರುತ್ತೆ. ಅಂದರೆ ತಿಳ್ಕೊಳ್ಳೋದು ಬಹಳ. ಆಮೇಲೆ ಈ ಪಂಚಭೂತಗಳೇ ಅವರಿಗೆ ಸಾಕ್ಷೀಭೂತವಾಗಿಬಿಡ್ತವೆ. ನನಗೆ ಹಾಗೆ ಅವು ಕೊಡ್ತಾನೇ ಬರ್ತಿರ್ತವೆ. ನಾನು ಅದನ್ನು ನೀವು ಹೇಳಿದಂಗೆ ಅದನ್ನು ಹಾಗೇ ಇಟ್ಟಿರ್ತೇನೆ. ಅದು ಯಾವಾಗ ಹೊರಗೆ ಬರುತ್ತೋ, ಆಮೇಲೆ ಯಾರಾದರೂ ಸಮಸ್ಯೆ ಅಂತ ಹೊಟ್ಕೊಂಡು ಬಂದವರಿಗೆ ಅವ್ರಿಗೊಂದು ಕರೆಕ್ಟ್ ಭಗವಂತ ಕೊಟ್ಟುಬಿಡ್ತಾನೆ. ಈತನಿಗಿದೆ ತೀರಾ ಸಣ್ಣದ್ದು ಎಲ್ಲೋ ಒಂದು ಕಡೆ. ಇಲ್ಲಿ ತನಕ ಮನುಷ್ಯ ಆ ಜಾಗಕ್ಕೆ ಹೋಗಲಿಲ್ಲ. ಮನುಷ್ಯ ಹೋಗದಿದ್ದ ಜಾಗದ್ದು ಒಂದಷ್ಟು ಮಣ್ಣು ತೆಗೆದುಕೊಂಡು ಬಂದು ಅವರ ಜಮೀನಲ್ಲಿ ಹಾಕ್ಕೊಂಡು ಮಾಡಿದ್ದು ಈಗ ಅದೊಂದು ದೊಡ್ಡದೊಂದು ಪ್ಯಾಲೇಸ್ ಮಾಡಿದ್ದಾವ. ಅಂದರೆ ಎಲ್ಲೋ ಇದ್ದವ ಆ ಮಣ್ಣು ಆ ನೆಲಕ್ಕೆ. ಅಂದರೆ ದೇವರು ನನಗೆ ಅದನ್ನು ಅವನಿಗೆ ಹೇಳು ಅಂತ ಯಾಕೆ ಹೇಳಿದ್ನೋ ಗೊತ್ತಿಲ್ಲ, ನಾನು ಅದನ್ನು ತಿಳಿಸಿರ್ತೀನಿ. ಮತ್ತೆ ಅವನು ದೊಡ್ಡ ಮಟ್ಟದೊಂದು ಅದಕ್ಕಾಗೆ ಏನೋ ಪ್ಯಾಲೇಸ್ ಅಂತ ಏನೋ ಇಟ್ಟಿದ್ದಾನೆ, ಅದಕ್ಕೆ ಗೊತ್ತಿಲ್ಲ. ಅದು ಅವ್ರವ್ರಿಗೆ ಬರೋಂಥದ್ದು. ಈಗ ನೀವು ದ್ರಾಕ್ಷಿ ಬಗ್ಗೆ ಕೇಳಿಲ್ಲ ಅಂದರೆ ನಾನು ಯಾಕೆ ಮಾತಾಡ್ತಿದ್ದೆ ಒಣ ದ್ರಾಕ್ಷಿ ಅಂತ. ರುದ್ರಾಕ್ಷಿ ಹಾಗೆ ಆ ರುದ್ರಾಕ್ಷಿನ ವಿಷಯ ಇದೆಯಲ್ಲ, ಪರಮ ರಹಸ್ಯವಾಗಿರೋದು. ಪರಮ ರಹಸ್ಯ, ಅದೊಂದು ದೊಡ್ಡ ಸಬ್ಜೆಕ್ಟ್. ಆ ರುದ್ರಾಕ್ಷಿಯ ಒಂದೊಂದು ಕಣ್ಣು, ಆ ಮರ ಎಲ್ಲಿ ಬೆಳೆಯುತ್ತೆ, ಆ ಶಿವನ ಆ ಒಂದು ಕಣ್ಣಿನ ಹನಿ ಅದು ಬಿದ್ದದ್ದು, ಅದು ಮರವಾದದ್ದು, ಆ ಗಿಡ ಎಲ್ಲಂದ್ರಲ್ಲಿ ಬೆಳೆಯೋದು. ಈಗ ಎಲ್ಲ ಕಡೆ ಬೆಳೀತಾರೆ.
ಬಹಳ ಚೆನ್ನಾಗಿ ಬೆಳೀತಾರೆ. ಅದನ್ನು ಕಾಪಾಡೋದು, ಆಮೇಲೆ ಅದಕ್ಕೆ ಪೂಜೆ ಹೇಳ್ತಾನೆ. ಆ ಗಿಡಕ್ಕೆ ಪೂಜೆ ಮಹತ್ವ ಹೇಳ್ತಾನೆ. ಅಂಗವಿಕಲರ ಮಕ್ಕಳು ಹುಟ್ಟಲ್ಲ, ಆ ಮಕ್ಕಳು ಹುಟ್ಟಿದ್ರು ಕೂಡ ಅವ್ರು ದಂಡ್ರಾಗಲ್ಲ. ಒಂದು ಸಲ ಏನಾದರೂ ರುದ್ರಾಕ್ಷಿ ಗಿಡಕ್ಕೆ, ಒಂದೇ ಒಂದು ಸಲ ರುದ್ರಾಕ್ಷಿಯ ಗಿಡಕ್ಕೆ ಪೂಜೆ ಮಾಡಿಬಿಟ್ರೆ ಬಹುಶಃ ಅವನ ಜೀವಮಾನದಲ್ಲಿ ಆಕ್ಟಿವ್ ಆಗಿರ್ತಾನೆ. ಆಮೇಲೆ ಸ್ವಲ್ಪ ಸೋಂಬೇರಿಗಳಂದರೆ ಆಕ್ಟಿವ್ ಆಗಿರದೇ ಇರೋಂಥ ಮಕ್ಕಳು ಇರ್ತಾರಲ್ಲ, ಅವರ ಕೈಯಲ್ಲಿ ಏನಾದರೂ ಈ ರುದ್ರಾಕ್ಷಿ ಗಿಡಕ್ಕೆ ಪೂಜೆ ಮಾಡಿಸಿಬಿಟ್ಟರೆ, ಅದಕ್ಕೆ ಸ್ವಲ್ಪ ಮೊಸರು ಬೆಲ್ಲವನ್ನು ಹಾಕಿ ಬಂದರೆ ಎಲ್ಲದರಲ್ಲೂ ಜೈವೆ. ಅವರಿಗೆ ಬಹುಶಃ ಮತ್ತೆ ಸೋಲನ್ನೋದು ಇರಲ್ಲ. ಅವರಿಗೆ ಆ ಮಗುವಿಗೆ ಸೋಲನ್ನೋದು ಇರಲ್ಲ. 16 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳ ಕೈಯಿಂದ ಆ ಗಿಡಕ್ಕೆ ಪೂಜೆ ಮಾಡಿಸಿದ್ರೆ ಅಷ್ಟು. ಇನ್ನೂ ಅಲ್ಲಿ ಹೆಂಗೆ ತೊಗೊಳ್ತಾನೆ ಅಂತಂದರೆ ಪ್ರೌಢಾವಸ್ಥೆ ಅಂತ ಹೇಳ್ತಾನೆ. ಈ ರುದ್ರಾಕ್ಷಿಗಳು ಎಷ್ಟು ಸಂಖ್ಯೆಯಲ್ಲಿದೆ ಅಷ್ಟು ಸಂಖ್ಯೆ ತೆಗೆದುಕೊ ಅಂತ ಹೇಳ್ತಾನೆ. ಅಷ್ಟು ಸಂಖ್ಯೆಯಲ್ಲಿ ತೆಗೆದುಕೊಂಡು ಮಾಡುವಂಥ ಪೂಜೆ ಇದೆಯಲ್ಲ, ಕುಟುಂಬದ ಪೋಷಣೆ ಆ ಟ್ರೀ. ಬಟ್ ನೀವು ಮಾಡಿಲ್ಲ ಅಂತಂದರೆ ಏನು ಬರಲ್ಲ. ಮಾಡ್ಬೇಕು, ಅದನ್ನು ಮಾಡೋ ರೀತಿನ ಅದೇ ಹೇಳ್ತೀನಲ್ಲ, ಹಾಕ್ಕೊಂಡಿರ್ತಾರೆ ರುದ್ರಾಕ್ಷಿನ, ಎಲ್ಲೋ ಇಡ್ತಾರೆ, ಅದ್ರ ಜೊತೆಗೆ ದೇವರ ಮನೆ ಇಡ್ತಾರೆ. ಬಹುಶಃ ಇಷ್ಟು ವಿಚಾರ ಯಾರಿಗೂ ತಿಳ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ ಗುರುಗಳೇ, ಇಷ್ಟು ಕ್ರಮಬದ್ಧವಾಗಿ ಹೆಂಗೆ ಏನು ಅಂತ. ಇದನ್ನು ತಿಳಿಸ್ಕೊಟ್ಟ ಮೇಲೆ ಇಷ್ಟು ಅದ್ಭುತಗಳು ಇದೆಯಾ ಇದರಲ್ಲಿ ಅನ್ನೋಂಥದ್ದನ್ನ ನಾವು ತಿಳ್ಕೊಂಡಂಗಾಗತ್ತೆ. ಸುಮ್ಮನೆ ನೀವು ಹೇಳ್ದಂಗೆ ನಾವು ಆರ್ಡ್ರ್ ಮಾಡಿದ್ವಿ, ತೊಗೊಂಡ್ವಿ, ಹಾಕ್ಕೊಂಡ್ವಿ, ಅಥವಾ ಯಾರೋ ಫ್ರೆಂಡ್ ಕೊಟ್ಟರು ಹಾಕ್ಕೊಂಡ್ವಿ, ಇದು ಯಾವುದೂ ವರ್ಕ್ ಆಗೋದಿಲ್ಲ. ಅದು ಸರಿಯಾದ ಕ್ರಮದಲ್ಲಿ ನಾವು ಧರಿಸಿದಾಗ ಅಷ್ಟೇ ಅದು ವರ್ಕ್ ಆಗುತ್ತೆ ಅನ್ನೋಂಥದ್ದನ್ನ ತಿಳಿಸ್ಕೊಟ್ಟಿದ್ರ. ಸೊ ರುದ್ರಾಕ್ಷಿ ಮಂತ್ರ ಇದೆ, ಮಂತ್ರ ನಮ ಶಿವ ಅಂತ ಹೇಳ್ಕೊಳ್ತಾರೆ. ತಾಂತ್ರಿಕದ ಮಂತ್ರ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಇದು ಬೇಗ ಕೆಲಸ ಮಾಡಿಕೊಡುತ್ತೆ. ಅದು ಶೀಘ್ರವಾಗಿ ಬೀಜಾಕ್ಷರ ಜೊತೆಗಿರ್ತಕ್ಕಂಥ ಯಾವುದೇ ಮಂತ್ರ ಅತ್ಯಂತ ಶೀಘ್ರವಾಗಿ ಕೆಲಸ ಮಾಡಿಕೊಡುತ್ತೆ. ಅಷ್ಟು ಎಫೆಕ್ಟ್ ಅವ್ರು ನೋಡ್ತಿರ್ಬೋದು. ಖಂಡಿತ ಗುರುಗಳೇ. ಸೊ ರುದ್ರಾಕ್ಷಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ, ಅದ್ಭುತವಾಗಿರುವಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ರುದ್ರಾಕ್ಷಿ ಬಗ್ಗೆ ನನಗಂತೂ ಇಷ್ಟೊಂದು ವಿಶೇಷ ಇದೆ ಅನ್ನೋಂಥದ್ದು ಗೊತ್ತಿರಲಿಲ್ಲ. ಬಟ್ ಇವತ್ತಿನ ವಿಡಿಯೋ ಮುಖಾಂತರ ನಾವು ಅತಿ ಹೆಚ್ಚು ಅದ್ಭುತವಾಗಿರುವಂಥ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217 847031.